ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ನಾನೀಗ ಸ್ವಾತಂತ್ರ್ಯ ಹೋರಾಟದ ಸಂಗತಿಯಲ್ಲಿ ಮಾತನಾಡುತ್ತಿದ್ದೇನೆ. ದೇಶದ ಸ್ವಾತಂತ್ರ್ಯ ಹೋರಾಟದ ನೆನಪು ಹಾಗೂ ಅದರ ತಿಳಿವಳಿಕೆ ನಮ್ಮಲ್ಲಿ ಎಷ್ಟು ನಿಗಿನಿಗಿಯಾಗಿರುತ್ತದೋ ಅಷ್ಟೇ ಪ್ರಜ್ವಲಮಾನವಾದ ಸ್ವಚ್ಛಂದದ ಬೆಳಕು ಬದುಕು ಮತ್ತು ಹೊಸ ಪೀಳಿಗೆಗೆ ಮಾರ್ಗದರ್ಶನ ಮಾಡುತ್ತಿರುತ್ತದೆ. ಹೋರಾಟ ಮತ್ತು ಅದರ ಹೀರೋಗಳು ನಮಗೆ ಎಂದಿಗೂ ಆದರ್ಶಪ್ರಾಯರು. ಇದರ ಸ್ಮರಣೆ ಮಾಡಿಕೊಡುವ ಕೆಲಸವನ್ನು ಬೆಳಗಾವಿಯ ಜನ 2024 ಡಿಸೆಂಬರ್ ತಿಂಗಳ ಮತ್ತು 2025 ಜನವರಿ ತಿಂಗಳಿನಲ್ಲಿ ಮಾಡಿದರು. ಇದಕ್ಕೆ ಇಡೀ ರಾಜ್ಯದ ಜನ ಹಾಗೂ ಗಾಂಧೀಜಿ ಅಭಿಮಾನಿಗಳು ಸಾಥ್ ನೀಡಿದರು. ಇವರೆಲ್ಲರೂ ಸೇರಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ 1924 ಡಿಸೆಂಬರ್ 26, 27ರಂದು ಬೆಳಗಾವಿಯ ಈಗಿನ ಟಿಳಕವಾಡಿ ಪ್ರದೇಶದಲ್ಲಿ ಜರುಗಿದ್ದ ರಾಷ್ಟ್ರೀಯ ಕಾಂಗ್ರೆಸ್ನ 39ನೇ ಅಧಿವೇಶನದ ಶತಮಾನೋತ್ಸವದ ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಮಾಡಿದರು. ಮಹಾತ್ಮ ಗಾಂಧೀಜಿ ಇಡೀ ತಮ್ಮ ಜೀವಮಾನದಲ್ಲಿ ಒಂದೇ ಒಂದು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅದರ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಆ ಭಾಗ್ಯ ಬೆಳಗಾವಿಗೆ ಸಿಕ್ಕಿತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಅಧಿವೇಶನ ಅತ್ಯಂತ ಮಹತ್ವ ಪಡೆದಿತ್ತು. ಹೋರಾಟಕ್ಕೆ ಹೊಸ ದಿಕ್ಕು ದಿಶೆಗಳನ್ನು ತೋರಿತು. ಇದನ್ನು ಯುವಜನತೆಯಲ್ಲಿ ಮೆಲುಕು ಹಾಕಿಸುವ ಕೆಲಸವನ್ನು ಸಾಂಸ್ಕೃತಿಕ ಸಂಘಟನೆಗಳು ಮಾಡಿದವು. ಗಾಂಧೀಜಿ ಚಿಂತನೆ ಮತ್ತು ಹೋರಾಟ ಆಧಾರಿತ ನಾಟಕಗಳ ಪ್ರದರ್ಶನ ಮಾಡಿದವು. ಗಾಂಧೀಜಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಲು 1924 ಡಿಸೆಂಬರ್ 22ರಂದೇ ರೈಲು ಮೂಲಕ ಆಗಮಿಸಿ ಬೆಳಗಾವಿಗೆ ಬಂದಿಳಿದಿದ್ದರು. ಇದರ ಸವಿ ನೆನಪಿಗೆ 2024 ಡಿಸೆಂಬರ್ 22ರಂದು ಬೆಳಗಾವಿ ನೆಹರು ನಗರದ ಕನ್ನಡ ಭವನದಲ್ಲಿ ನಾಟಕ ಪ್ರದರ್ಶನ, ವಿಚಾರ ಸಂಕಿರಣ, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಅವರ ವಂಶಜರಿಗೆ ರಂಗ ಗೌರವ ಸಲ್ಲಿಸುವ ಕಾರ್ಯಕ್ರಮ ದೊಡ್ಡದಾಗಿ ನಡೆಯಿತು. ರಂಗ ಸೃಷ್ಟಿ ತಂಡ ಇದನ್ನು ಮುನ್ನಡೆಸಿತು. ಇತರೆ ಕಡೆಗಳಲ್ಲೂ ಕಾರ್ಯಕ್ರಮಗಳು ನಡೆದು ಗಾಂಧೀಜಿ ಚಿಂತನೆಗೆ ಹೊಸ ರಂಗು ತಂದವು. ಜೊತೆಗೆ ಕರ್ನಾಟಕ ಸರ್ಕಾರವು 2024 ಡಿಸೆಂಬರ್ ತಿಂಗಳಿನ 2ನೇ ವಾರದಿಂದಲೇ ಇಡೀ ನಗರ ಮತ್ತು ಮುಖ್ಯ ಮಾರ್ಗಗಳಿಗೆ ಅಂದಾಜು 8 ಕೋಟಿ ರುಗಳ ವೆಚ್ಚದಲ್ಲಿ ವರ್ಣರಂಜಿತ ವಿದ್ಯುತ್ ದೀಪಾಲಂಕಾರ ಮಾಡಿ ಜನರನ್ನು ನಿತ್ಯ ಮಧ್ಯರಾತ್ರಿಯವರೆಗೂ ಸೆಳೆದಿಡುವ ಕೆಲಸ ಮಾಡಿತು. ಸರದಾರ ಹೈಸ್ಕೂಲ್ ಮೈದಾನದಲ್ಲಿ ಖಾದಿ ಮತ್ತು ಗುಡಿ ಕೈಗಾರಿಕೆ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಆಯೋಜಿಸಲಾಗಿತ್ತು. ಡಿಸೆಂಬರ್ 26ರಂದು 100 ವರ್ಷಗಳ ಹಿಂದೆಯೇ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆದಿದ್ದ ಹಾಗೂ ಅದರ ಸ್ಮರಣೆಗೆ ಈಗಿರುವ ವೀರಸೌಧದ ಆವರಣದಲ್ಲಿ AICCಯ ವರ್ಕಿಂಗ್ ಕಮಿಟಿಯ ಮೀಟಿಂಗ್ ನಡೆಯಿತು. ದಿಲ್ಲಿಯಿಂದ ಆಗಮಿಸಿದ್ದ AICCಯ ಅಧ್ಯಕ್ಷ, ಕರ್ನಾಟಕದವರೇ ಆದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಇತರೆ ಪ್ರಮುಖ ನಾಯಕರು ಇದರಲ್ಲಿ ಪಾಲ್ಗೊಂಡಿದ್ದರು. ಸಿದ್ಧತೆಯ ವೈಭವಕ್ಕೆ ಅವರೆಲ್ಲ ಬೆರಗಾಗಿದ್ದರು. ಡಿಸೆಂಬರ್ 27ರಂದು ಬೆಳಗ್ಗೆ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಧ್ಯಾನಸ್ಥ ಸ್ಥಿತಿಯ ಗಾಂಧೀಜಿಯ ಬೃಹತ್ ಪ್ರತಿಮೆಯ ಅನಾವರಣ ಮತ್ತು ನಂತರ CPED ಮೈದಾನದಲ್ಲಿ ಸಾರ್ವಜನಿಕರ ಬೃಹತ್ ಸಮಾವೇಶದ ಆಯೋಜನೆ ಮಾಡಲಾಗಿತ್ತು. ಆದರೆ ಡಿಸೆಂಬರ್ 26ರ ಸಂಜೆ ಪಕ್ಷದ ಹಿರಿಯ ನಾಯಕ ಹಾಗೂ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನವಾಗಿರುವ ಸುದ್ದಿ ಆಗಮಿಸಿದ್ದರಿಂದ ನಾಯಕರೆಲ್ಲ ಡಿಸೆಂಬರ್ 27ರ ಬೆಳಗಾವಿಯ ನಿಯೋಜಿತ ಕಾರ್ಯಕ್ರಮಗಳನ್ನೆಲ್ಲ ರದ್ದುಗೊಳಿಸಿ ದಿಲ್ಲಿಗೆ ರವಾನೆಯಾದರು. ಹೀಗಾಗಿ ಉಳಿದುಕೊಂಡಿದ್ದ ಗಾಂಧೀಜಿ ಪ್ರತಿಮೆಯ ಅನಾವರಣ ಮತ್ತು ಸಾರ್ವಜನಿಕ ಸಭೆಯನ್ನು 2025 ಜನವರಿ 21ರಂದು ಪುನಃ ಆಯೋಜನೆ ಮಾಡಲಾಗಿತ್ತು. ಅಂದು ಬೆಳಗ್ಗೆ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನದ ಶತಮಾನೋತ್ಸವದ
ಸ್ಮರಣೆಗೆ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಾಂಧೀಜಿಯ ಪ್ರತಿಮೆಯನ್ನು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚರಕ ತಿರುಗಿಸುವ ಮೂಲಕ ಅನಾವರಣ ಮಾಡಿದರು. ಜನರಲ್ಲಿ ಗಾಂಧಿ ಭಾರತ ನಿರ್ಮಾಣದ ಕನಸು ಬಿತ್ತಿದರು. ಗಾಂಧೀಜಿ ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಕಲಬುರಗಿಯಲ್ಲೂ ಗಾಂಧೀಜಿಯ ವಿಶೇಷ ಪ್ರತಿಮೆ ಸ್ಥಾಪಿಸುತ್ತಿರುವುದಾಗಿ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಗಾಂಧೀಜಿ ಅಸ್ಪೃಶ್ಯತೆ ನಿವಾರಣೆ, ಸಮಾನತೆ, ಗ್ರಾಮೀಣಾಭಿವೃದ್ಧಿ, ಮಹಿಳಾ ಸಬಲೀಕರಣದ ಕುರಿತು ಮಾಡಿದ ಅವಿಸ್ಮರಣೀಯ ಕೆಲಸಗಳನ್ನು ತಿಳಿಸಿದರು. ಗಾಂಧೀಜಿ ಸದಾಕಾಲ ಶ್ರೀರಾಮನನ್ನು ಸ್ಮರಿಸುತ್ತಿದ್ದುದನ್ನು ನೆನಪಿಸಿದರು. ಅವರೊಬ್ಬ ಅಪ್ಪಟ ಹಿಂದೂ ಎಂದು ತಿಳಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಗಾಂಧೀಜಿಯ ಆಶಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದನ್ನು ತಿಳಿಸಿದರು. ಗಾಂಧೀಜಿಯ ವಿಚಾರಧಾರೆ ಯುವಜನತೆಗೆ ತಲುಪಬೇಕಿದೆ ಎಂದರು. ವಿಧಾನಸಭಾಧ್ಯಕ್ಷ UT ಖಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಸ್ವಾಗತಿಸಿದರು. ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್, ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ವಿಧಾನಸಭೆಯ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡರಾದ ಪ್ರಿಯಾಂಕಾ ಗಾಂಧಿ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಜೈರಾಮ್ ರಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗದಗ್ನಲ್ಲಿರುವ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯಕ್ಕೆ ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಿ ನೂತನ ಲಾಂಛನ ಬಿಡುಗಡೆ ಮಾಡಲಾಯಿತು. ಉಪಕುಲಪತಿ ಡಾಕ್ಟರ್ ಸುರೇಶ್ ನಾಡಗೌಡರ್ ಹಾಜರಿದ್ದರು. ರಾಷ್ಟ್ರೀಯ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನದ ಶತಮಾನೋತ್ಸವದ ಸವಿನೆನಪಿಗೆ ಗಾಂಧಿ ಭಾರತ ವಿಶೇಷ ಅಂಚೆ ಲಕೋಟೆ ಬಿಡುಗಡೆಗೊಳಿಸಲಾಯಿತು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹೊರತರಲಾದ ಗಾಂಧಿ ಭಾರತ ಮರು ನಿರ್ಮಾಣ ಹಾಗೂ ಉದಯ ಕಾಲ ಸಮೂಹದವರ ಗಾಂಧಿ ಬಿತ್ತಿದ ಬೆಳಕು ಪುಸ್ತಕಗಳನ್ನು ಗಣ್ಯರು ಬಿಡುಗಡೆ ಮಾಡಿದರು. ಕರ್ನಾಟಕ ಏಕೀಕರಣ ಚಳವಳಿಗೆ ಪ್ರೇರಣೆಯಾದ ಉಹಿಲಗೋಳ ನಾರಾಯಣರಾವ್ ಅವರ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಗೀತೆಯನ್ನು ಸಾಧ್ವಿನಿ ಕೊಪ್ಪ ಹಾಡಿದರು. ಗಾಂಧೀಜಿ ಪ್ರತಿಮೆಯ ಅನಾವರಣದ ನಂತರ ಬಾನಂಗಳಕ್ಕೆ ಚಿಮ್ಮಿ ಚಿತ್ತಾರ ಬಿಡಿಸಿದ ವರ್ಣಮಯ ಪಟಾಕಿಗಳ ಬೆಳಕು ನೆರೆದವರ ಮನ ಸೆಳೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಪರವಾಗಿ ಅತಿಥಿಗಳನ್ನು ಸತ್ಕರಿಸಿದರು. ಸಚಿವ ಸತೀಶ್ ಜಾರಕಿಹೊಳಿ ವಂದಿಸಿದರು. BC ಭಾನುಮತಿ ನಿರೂಪಿಸಿದರು. ತೆಲಂಗಾಣ ರಾಜ್ಯದ ಜನಪ್ರತಿನಿಧಿಗಳು ಹಾಜರಿದ್ದರು. ಕರ್ನಾಟಕ ಸರ್ಕಾರ ಗಾಂಧಿ ಭಾರತ್ 100 ಹೆಸರಿನಲ್ಲಿ ವರ್ಷವಿಡೀ ಗಾಂಧಿವಾದದ ಕಾರ್ಯಕ್ರಮಗಳನ್ನು ರಾಜ್ಯದ ನಾನಾ ಕಡೆಗಳಲ್ಲಿ ಆಯೋಜನೆ ಮಾಡಲಿದೆ. ಶತಮಾನೋತ್ಸವದ ಈ ಸಂಭ್ರಮಾಚರಣೆಯ ಉಸ್ತುವಾರಿಗೆ ಪ್ರವಾಸೋದ್ಯಮ ಸಚಿವ HK ಪಾಟೀಲರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.